ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ದ್ವಾದಶ ರಾಶಿಗಳಿಗೆ ಹೊಸ ಆಂಗ್ಲ ನಾಮ ವರ್ಷವಾಗಿರುವಂತಹ 2026ರಲ್ಲಿ ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಕಟಕ ರಾಶಿ ಜಾತಕರಿಗೆ ಈ 2026 ಇವರು ಕಳೆದ ವರ್ಷದಲ್ಲಿ ಈ ನಡೀತಾ ಇರುವಂತಹ ವರ್ಷದಲ್ಲಿ ಕೆಲವೇ ದಿನಗಳಲ್ಲಿ ನಾವು ಹೊಸ ಆಂಗ್ಲನಾಮ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಬಟ್ ಇದು ಆಂಗ್ಲನಾಮ ವರ್ಷ ನಮ್ಮ ಯುಗಾದಿಯಿಂದ ನೋಡ್ತಾ ಇರ್ತೀವಿ ಜಾತಕ ಗೋಚಾರ ಫಲಗಳು. ಬಟ್ ಈಗ ಎಲ್ಲರೂ ಕೂಡ ವ್ಯವಹಾರದಲ್ಲಿ ನಾವು ನೋಡ್ತಾ ಇರೋದು ಜನವರಿಯಿಂದ ಡಿಸೆಂಬರ್ವರೆಗೆ ನಮ್ಗೆ ಯಾವ ರೀತಿ ಇರುತ್ತೆ, ಯಾವ ಗ್ರಹಗಳ ಅನುಕೂಲವಾಗಿದೆ ಅಂತ ನೋಡಿದಾಗ ಗೋಚಾರದಿಂದ ನಾವು ಗುರುವಿನ ಸಂಚಾರ, ದೇವಗುರು ಬೃಹಸ್ಪತಿಯ ಸಂಚಾರ, ರಾಹುಕೇತುಗಳು ಮತ್ತು ಶನಿ ಪರಮಾತ್ಮರ ಸಂಚಾರದ ಆಧಾರದ ಮೇಲೆ ನಾವು ಕೆಲವೊಂದು ವಿಷಯಗಳನ್ನು ಗೋಚಾರ ಫಲಗಳಲ್ಲಿ ಈ ದ್ವಾದಶ ರಾಶಿಗಳಿಗೆ ಹೇಳ್ತಾ ಇರ್ತೇವೆ. ಅದರಲ್ಲಿ ಮುಖ್ಯವಾಗಿ ಚಂದ್ರನ ಅಧಿಪತಿಯಾಗಿರುವಂತಹ ಕಟಕ ರಾಶಿ ಜಾತಕರು, ಮುಖ್ಯವಾಗಿ ಕಟಕ ರಾಶಿ ಜಾತಕರಿಗೆ ಈ ವರ್ಷ ಡಿಸೆಂಬರ್ವರೆಗೂ ಕೂಡ ಅಷ್ಟಮ ರಾಹು ಅನ್ನೋದು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಚಾಲೆಂಜಸ್ ಅಂದರೆ ಒಂದು ಸವಾಲಿನ ರೂಪದಲ್ಲಿ ಕೆಲವೊಂದು ವಿಷಯಗಳನ್ನು ನಡೀತಾ ಇರುತ್ತೆ. ಕೊನೆಯದಲ್ಲಿ ಡಿಸೆಂಬರ್ 2026ರಲ್ಲಿ ಇವರು ಅಷ್ಟಮ ಸ್ಥಾನದಲ್ಲಿರುವಂತಹ ರಾಹು ಸಂಚಾರ ಸಪ್ತಮಕ್ಕೆ ಬರ್ತಾರೆ. ಸೊ ಆ ಟೈಮಲ್ಲಿ ರಾಹು ನೀಡ್ತಾ ಇರುವಂತಹ ಕೆಲವೊಂದು ಅಷ್ಟಮ ರಾಹು ನೀಡ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಭಾಗ್ಯದಲ್ಲಿರುವಂತಹ ಶನಿ ಪರಮಾತ್ಮರು ಈ ಕಟಕ ರಾಶಿಯವರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇರ್ತಾರೆ. ಆ ಅವಕಾಶಗಳನ್ನು ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ, ಅದನ್ನು ಸದುಪಯೋಗ ಮಾಡ್ಕೊಳ್ತೀವಿ ಅನ್ನೋದು ಈ ಕಟಕ ರಾಶಿಯವರ ದಶಾಮಾನ ಪ್ರಕಾರ ನಾವು ನೋಡೋಣ. ಕಟಕ ರಾಶಿಯಲ್ಲೇ ಉಚ್ಚ ಸ್ಥಿತಿ ಬಲ ದೃಢವಾಗಿರುವಂಥ ಶಕ್ತಿವಂತರಾಗುವಂತಹ ದೇವಗುರು ಬೃಹಸ್ಪತಿ ಜೂನ್ ಈ 12ನೇ ಸ್ಥಾನದಲ್ಲಿ ಜೂನ್ ಮಾಸದವರೆಗೂ ಕೂಡ ವ್ಯಯಭಾವದಲ್ಲಿ ಇರ್ತಾರೆ. ಅಕ್ಟೋಬರ್ 31ರವರೆಗೂ ಲಗ್ನದಲ್ಲಿ, ಅಂದರೆ 3 ಬಾರಿ ಬದಲಾವಣೆ ಆಗ್ತಾರೆ. 3 ವಿಧವಾದ ಫಲಗಳನ್ನು ಕಟಕ ರಾಶಿಯವರಿಗೆ ದೇವಗುರು ಬೃಹಸ್ಪತಿಯು ನೀಡ್ತಾ ಇರ್ತಾರೆ. ಈಗ ಮಿಥುನದಲ್ಲಿರುವಂತಹ ಗುರು ಪರಮಾತ್ಮರು ಮುಖ್ಯವಾಗಿ ಜೂನ್ ಎಂಡ್ವರೆಗೂ, ಅಂದರೆ ಜೂನ್ವರೆಗೂ ಕೂಡ ವ್ಯಯಭಾವದಲ್ಲಿ 12ನೇ ಮನೆಯಲ್ಲಿ ಗುರು. ಆದಮೇಲೆ 1-2 ತಿಂಗಳು ಅಂದ್ಕೊಳ್ಳಿ, ಜೂನಿಂದ ಅಕ್ಟೋಬರ್ 30ರವರೆಗೂ ಲಗ್ನದಲ್ಲಿ. ಅಕ್ಟೋಬರ್ 31ರಿಂದ ಡಿಸೆಂಬರ್ ಕೊನೆಯವರೆಗೂ ಕೂಡ ಧನಸ್ಥಾನದಲ್ಲಿ ವಿಶೇಷವಾಗಿ ಯೋಗಕಾರಕರಾಗಿರ್ತಾರೆ ದೇವಗುರು ಬೃಹಸ್ಪತಿ. ನವಂಬರಿಂದ ನೋಡುವುದಾದರೆ ದ್ವಿತೀಯ ಸ್ಥಾನ ಧನ ಕುಟುಂಬ ಸ್ಥಾನದಕ್ಕೆ ಆಗಮ ಆಗ್ತಾ ಇರುವಂತಹ ದೇವಗುರು ಬೃಹಸ್ಪತಿ ತುಂಬ ಅದೃಷ್ಟ ಯೋಗವನ್ನು ನೀಡ್ತಾ ಇರ್ತಾರೆ ಕೊನೆಯ 3 ತಿಂಗಳು. ನೋಡಿ, ಡಿಸೆಂಬರಲ್ಲಿ ಮುಖ್ಯವಾಗಿ ರಾಹು ಅನುಕೂಲ, ಈ ಅಕ್ಟೋಬರಿಂದ ಅಂದರೆ ನವಂಬರಿಂದ ಈಗ ಗುರು ಅನುಕೂಲ. ಆದರೆ ಇವರು 3 ಸ್ಥಾನಗಳಲ್ಲಿ ಕಟಕ ರಾಶಿಯವರಿಗೆ ಸಂಚಾರವನ್ನು ಮಾಡ್ತಾ ಯಾವ ರೀತಿ ಫಲಗಳನ್ನು ಮಾಡ್ತಾ ಇರ್ತಾರೆ, ನೀಡ್ತಾ ಇರ್ತಾರೆ, ಯಾವ ಪ್ರಭಾವವನ್ನು ನೀಡ್ತಾ ಇರ್ತಾರೆ ಅಂತ ನೋಡುವುದಾದರೆ, ಮುಖ್ಯವಾಗಿ ಜೂನ್ 1ನೇ ತಾರೀಕುವರೆಗೂ ಜನವರಿಯಿಂದ ಆರಂಭ ಮಾಡಿ ಜೂನ್ 1ನೇ ತಾರೀಕುವರೆಗೂ ವ್ಯಯಭಾವದಲ್ಲಿ ಇರುತ್ತಾ, ಮುಖ್ಯವಾಗಿ ಗುರು ಸಂಚಾರ ಅನ್ನೋದು ದೇವಗುರು ಬೃಹಸ್ಪತಿಗೆ ಪ್ರತ್ಯೇಕವಾಗಿ 4 ವಿಶಿಷ್ಟವಾಗಿರುವಂತಹ ದೃಷ್ಟಿ ವೀಕ್ಷಣೆಗಳಿರುತ್ತೆ. ಅದು ಪ್ರಥಮ ಮತ್ತು ಪಂಚಮ ಸ್ಥಾನ, ಸಪ್ತಮ ಸ್ಥಾನ ಭಾಗ್ಯ ದೃಷ್ಟಿಯಿಂದ ಯಾವ ರೀತಿ ಫಲಗಳನ್ನು ನೀಡ್ತಾ ಇರುತ್ತೆ. ಮುಖ್ಯವಾಗಿ 12ನೇ ಮನೆಯಲ್ಲಿ ಗುರು ಇರುವಂತಹ ಸಂದರ್ಭಗಳಲ್ಲಿ ಜೂನ್ ಮಾಸದವರೆಗೂ ವಿಪರೀತವಾಗಿರುವಂತಹ ಖರ್ಚುಗಳು, ಅದು ಗುರು ವ್ಯಯಭಾವದಲ್ಲಿರುವುದರಿಂದ ಅನಾವಶ್ಯಕ ಖರ್ಚುಗಳಂತ ಹೇಳೋಕ್ಕಾಗಲ್ಲ. ಬಟ್ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು, ಗೃಹ ನಿರ್ಮಾಣಾದಿ ವಿಷಯಗಳಾಗಿರ್ಬೋದು, ಗೃಹ ಉಪಕರಣಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಮನೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಆಲ್ಟ್ರೇಷನ್ ಕೆಲಸಗಳು ಮಾಡಿಸೋದಾಗಿರ್ಬೋದು ಇತ್ಯಾದಿ ವಿಷಯಗಳು ಇರುತ್ತೆ. ಮತ್ತು ಗುರು ವ್ಯಯದಲ್ಲಿರುವಂತಹ ಸಂದರ್ಭಗಳಲ್ಲಿ ವಿದೇಶಿ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ನಿಮಗೆ ಕೂಡಿ ಬರುತ್ತೆ. ವಿದೇಶಕ್ಕೆ ವಿದ್ಯಾ, ಉದ್ಯೋಗ, ವ್ಯಾಪಾರಾದಿ ವಿಷಯಗಳ ಮುಖಾಂತರ ವಿದೇಶದಲ್ಲಿ ಸ್ಥಿರ ನಿವಾಸ ಅಥವಾ ವಿದೇಶದಲ್ಲಿ ವಾಸ ಮಾಡಬೇಕು ಅನ್ನುವಂತಹ ಕಟಕ ರಾಶಿಯವರಿಗೆ ವ್ಯಯಭಾವದಲ್ಲಿರುವಂತಹ ಗುರು ಮೊದಲನೇ 6 ತಿಂಗಳು ಜೂನ್ ವರೆಗೂ ಮಾಡುವಂತಹ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಆದರೆ
ಆಗಾಗ ಕುಟುಂಬದಲ್ಲಿ ಸಣ್ಣ ಪುಟ್ಟ ಆತಂಕಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಣ್ಣ ಪುಟ್ಟ ವಿಷಯಗಳು, ವಾದ ವಿವಾದಗಳು ನಡೆಯೋದಕ್ಕೆ ಅವಕಾಶಗಳು ಇರುತ್ತೆ. ಮುಖ್ಯವಾಗಿ 4 ಪ್ರಧಾನ ದೃಷ್ಟಿಗಳಿಂದ ಗುರು ಮಹಾಶಯ ಈ ರಾಶಿಯನ್ನು ವೀಕ್ಷಣೆ ಮಾಡುವುದರಿಂದ, ಮುಖ್ಯವಾಗಿ ಪಂಚಮ ದೃಷ್ಟಿ ಅದು ತುಲಾ ರಾಶಿ ಮೇಲೆ ಬೀಳ್ತಾ ಇರೋ ಕಾರಣದಿಂದ, ಈ ಮುಂಚೆ ಹೇಳ್ದಂಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳು, ಕುಟುಂಬದಲ್ಲಿ ಏನೋ ಒಂದು ವಿಷಯವನ್ನಿಟ್ಕೊಂಡು ಅಂದರೆ ದೀರ್ಘಕಾಲ ಅದ್ರ ಬಗ್ಗೆ ವಾದ ವಿವಾದ ಮಾಡೋದು, ಚರ್ಚೆ ಮಾಡೋದು, ಅನಾವಶ್ಯಕವಾಗಿ ಕೆಲವೊಂದು ಅನಾವಶ್ಯಕ ವಿಷಯಗಳ ಬಗ್ಗೆ ತೊಂದರೆಗಳು ಉಂಟಾಗೋದು ಕುಟುಂಬ ಸದಸ್ಯರ ಮಧ್ಯೆ, ಈ ರೀತಿ ಇರುತ್ತೆ. ಇನ್ನು ಕುಟುಂಬ ವ್ಯವಹಾರಗಳು ಏನಾದರೂ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಅಂದರೆ ಕುಟುಂಬದಿಂದ ಮಾಡ್ತಾ ಇರುವಂತಹ ಈ ಸೋದರರ ಪಾರ್ಟ್ನರ್ಶಿಪ್ಪಿಂದ ಆಗಿರ್ಬೋದು, ಕುಟುಂಬ ಸದಸ್ಯರ ಇಂದಾಗಿರ್ಬೋದು, ಮಾಡ್ತಾ ಇರುವಂತಹ ಈ ವ್ಯಾಪಾರ ಪ್ರಯತ್ನಗಳಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ, ನಿನ್ನ ಡೆಸಿಷನ್ ತಗೊಂಡು ಲಾಭ ಬರಲಿಲ್ಲ, ಅಥವಾ ನಿನ್ನ ಮಾತು ಕೇಳಿ ಸ್ಟಾಕ್ ಜಾಸ್ತಿ ಮಾಡ್ಕೊಂಡ್ವಿ, ರೇಟ್ ಕಮ್ಮಿ ಆದವು, ಈ ರೀತಿ ಸ್ಪೆಕ್ಯುಲೇಷನ್ ಅಂದರೆ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಈ ವಸ್ತುಗಳನ್ನು ಮಾರಾಟ ಮಾಡೋದು, ಅಂದರೆ ಡಿಮ್ಯಾಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ವಸ್ತುಗಳನ್ನು ಸ್ಟಾಕ್ ಇಟ್ಕೊಂಡು, ಅಂದರೆ ಡಿಮ್ಯಾಂಡ್ ಇಲ್ದಿರುವಂತಹ ಸಮಯದಲ್ಲಿ ವಸ್ತುಗಳನ್ನು ಸ್ಟಾಕ್ ಮಾಡಿಕೊಂಡು ಡಿಮ್ಯಾಂಡ್ ಬಂದಾಗ ಆ ವಸ್ತುಗಳನ್ನು ಮಾರಾಟ ಮಾಡಿ ಅದರಿಂದ ಲಾಭಗಳನ್ನು ಪಡೆಯೋದು ಸ್ಪೆಕ್ಯುಲೇಷನ್. ಈ ಸ್ಪೆಕ್ಯುಲೇಷನ್ ವಿಷಯಗಳಲ್ಲಿ ಕುಟುಂಬ ಸದಸ್ಯರ ಮಧ್ಯೆ, ಸೋದರಗಳ ಮಧ್ಯೆ ಸಣ್ಣ ಪುಟ್ಟ ವಾದ ವಿವಾದಗಳು ನಡೆಯೋದಕ್ಕೆ ಅವಕಾಶ, ಆ ರೀತಿ ಸಂದರ್ಭಗಳು ಇರುತ್ತೆ. ಇನ್ನು ದೇವಗುರು ಬೃಹಸ್ಪತಿಯ ಸಪ್ತಮ ದೃಷ್ಟಿಯಿಂದ ಕಟಕ ರಾಶಿಯವರಿಗೆ ಈ ವರ್ಷ ಕೆಲವೊಂದು ಸಾರಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ. ವಿಶ್ರಾಂತಿ ಇಲ್ಲದೆ ಮಾಡುವಂತಹ ಕೆಲಸಗಳ ಮುಖಾಂತರ ಈ ಕೆಲವೊಂದು ಆಹಾರದ ನಿಯಮ, ನೀರಿನ ವ್ಯತ್ಯಯ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಮುಖ್ಯವಾಗಿ ಈ ಕೆಲವೊಂದು ಗೃಹ ನಿರ್ಮಾಣಾದಿ ಮುಖ್ಯವಾದ ವಿವಾಹಾದಿ ವಿಷಯಗಳಿಗೋಸ್ಕರ ಏನಾದರೂ ಸಾಲಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ಈ ಸಾಲ ಕೊಟ್ಟಿರುವಂತಹ ವ್ಯಕ್ತಿಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ಒತ್ತಡ ಅನ್ನೋದು ಕೂಡ ನೀವು ಈ ಗುರು ಸಂಚಾರ ಅವಧಿಯಲ್ಲಿ ಕಾಣಿಸಬಹುದು. ಆದ್ದರಿಂದ ಸ್ವಲ್ಪ ಅವಮಾನಕ್ಕೆ ಈಡಾಗುವುದು, 4 ಜನರ ಮಧ್ಯೆ ನಿಮ್ಮ ಮಾತಿಗೆ ಬೆಲೆ ಕಮ್ಮಿ ಆಗೋದು, ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಕೀಳಾಗಿ ನೋಡುವುದು, ಅಪಮಾನಗಳಿಗೆ ಸಂದರ್ಭಗಳು ಬರಬಹುದು. ಬಟ್ ಅಂತಹ ಸಂದರ್ಭದಲ್ಲಿ ನೀವು ಆ ಪರಿಸ್ಥಿತಿಗಳನ್ನು ಮುಖ್ಯವಾಗಿ ಇದು ವ್ಯವಹಾರವಾಗಿ ನೋಡಬೇಕಾಗಿರುತ್ತೆ. ಕಟಕ ರಾಶ್ಯಾಧಿಪತಿ ಚಂದ್ರ ಆಗಿರೋದ್ರಿಂದ ಇವರು ಸಣ್ಣ ವಿಷಯವನ್ನು ಕೂಡ, ಅಂದರೆ ಏನಾದರೂ ಕೀಳಾಗಿ ನೋಡುವುದನ್ನು, ಅವಮಾನಿಸುವುದನ್ನು ಇತ್ಯಾದಿ ವಿಷಯಗಳು ನಡೆದರೆ ಮನಸ್ಸಕ್ಕೆ ತಗೊಳ್ತಾರೆ, ಖಿನ್ನತೆಗೆ ಒಳಗಾಗ್ತಾರೆ. ಆದ್ದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ಆಗಿರುತ್ತೆ. ಸೊ ಈ ವಿಷಯಗಳ ವ್ಯವಹಾರ ಅಂದಮೇಲೆ, ಒಂದು ಕುಟುಂಬ ಅಂದಮೇಲೆ ಈ ರೀತಿ ಕೆಲವೊಂದು ಸಂದರ್ಭಗಳು ಬರುತ್ತೆ. ಅದಕ್ಕೆ ನೀವು ಸನ್ನಿದ್ಧರಾಗಿರಬೇಕಾಗಿರುತ್ತೆ. ಇನ್ನು ಭಾಗ್ಯಸ್ಥಾನ ದೃಷ್ಟಿ, ಗುರುವಿನ ಭಾಗ್ಯಸ್ಥಾನದ ದೃಷ್ಟಿ ಅದು ಅಷ್ಟಮ ಸ್ಥಾನದ ಮೇಲೆ ಬೀಳುವುದರಿಂದ ನೀವು ವೃತ್ತಿಯನ್ನು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು 3 ತಿಂಗಳ ಕಾಲ, ಜೂನ್ವರೆಗೂ ಸ್ವಲ್ಪ ವೃತ್ತಿ ವ್ಯಾಪಾರಗಳಲ್ಲಿ, ಉದ್ಯೋಗಗಳಲ್ಲಿ ಸ್ವಲ್ಪ ಆತಂಕಗಳು, ಹಣಕಾಸಿನ ವಿಷಯಗಳಲ್ಲಿ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಆದಾಯ ಬರದೇ ಇರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ನೈರಾಶ್ಯ, ಡಿಸಪಾಯಿಂಟ್ ಆದರೂ, ಸ್ವಲ್ಪ ಡಿಲೇ ಆದ್ರೂ ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೀರಿ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ವ್ಯವಸ್ಥೆ ಆಗಿರಬಹುದು, ಅಥವಾ ಉದ್ಯೋಗದ ಜೊತೆಗೆ ಮತ್ತೊಂದು ವ್ಯವಹಾರ ಕೈ ಹಿಡಿದು ಅದರಿಂದ ಲಾಭಗಳು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಈ ಜೂನ್ ಮಾಸದವರೆಗೂ. ಅಂದರೆ ಈ ಮಿಶ್ರ ಫಲಗಳು, ಸಾಧಾರಣ ಫಲಗಳು ಅನ್ನೋದು ಗೋಚಾರವಾಗ್ತಾ ಇದೆ ಗುರುವಿನ ಸಂಚಾರದಿಂದ. ಮತ್ತು ಲಗ್ನಕ್ಕೆ ಬಂದ ಮೇಲೆ ದೇವಗುರು ಬೃಹಸ್ಪತಿ ಲಗ್ನಕ್ಕೆ ಸೇರಿದ ಮೇಲೆ ಜೂನಿಂದ ಅಕ್ಟೋಬರ್ 30ರವರೆಗೂ ಯಾವ ರೀತಿ ಫಲಗಳು ನೀಡ್ತಾ ಇರುತ್ತೆ ಅಂದರೆ, ಅದು ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಕಡಿಮೆ ಆಗುವುದು, ಅಥವಾ ಇಂತಹ ಸಂದರ್ಭದಲ್ಲಿ ಏನೂ ಬೇಡ, ನಿಮಗೆ ಗೌರವ ಎಲ್ಲಿ ಸಿಗ್ತಾ ಇಲ್ವೋ, ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರ್ತಾ ಇದೆಯೋ ಅಂತಹ ವ್ಯಕ್ತಿಗಳಿಂದ, ಅಂತಹ ಪ್ರದೇಶಗಳಿಂದ ದೂರ ಇರೋದು ಉತ್ತಮ. ಮುಖ್ಯವಾಗಿ ಶಿಕ್ಷೆ ಮಾಡ್ತಾ ಇರುವಂತಹ ಸ್ತ್ರೀಯರು ದೂರ ಪ್ರಯಾಣಗಳು ಮಾಡುವುದು, ಭಾರವನ್ನು ಎತ್ತುವುದು ಇತ್ಯಾದಿ ವಿಷಯಗಳಿಗೆ ಸ್ವಲ್ಪ ದೂರ ಇರಬೇಕಾಗಿರುತ್ತೆ. ಆಹಾರದ ಬಗ್ಗೆ, ಬ್ಲಡ್ ಲೆವೆಲ್ಸ್ ಯಾವ ರೀತಿ ಇದೆ, ರೆಗ್ಯುಲರ್ ಚೆಕಪ್ಸ್ ಮಾಡ್ಕೋಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ಸ್ವಲ್ಪ ಸಂತಾನ ನಷ್ಟ, ಅಂದರೆ ಮಿಸ್ಕ್ಯಾರೇಜ್ ಆಗೋದಾಗಿರ್ಬೋದು, ಗರ್ಭಸ್ರಾವ ಇತ್ಯಾದಿ ಸಮಸ್ಯೆಗಳಾಗಬಹುದು. ಆದ್ದರಿಂದ ಸಂತಾನದ ಬಗ್ಗೆ,
ಸಂತಾನದ ವಿಷಯದಲ್ಲಿ, ಅವರ ವಿದ್ಯಾಭ್ಯಾಸ ವಿಷಯಗಳಲ್ಲಾಗಿರಬಹುದು, ಅವರ ಅಭ್ಯಾಸಗಳ ವಿಷಯಗಳಲ್ಲಾಗಿರಬಹುದು, ಅವರ ಸಹವಾಸಗಳ ವಿಷಯಗಳಲ್ಲಾಗಿರಬಹುದು, ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನು ಈ 3 ತಿಂಗಳ ಅವಧಿಯಲ್ಲಿ ಕೆರಿಯರ್, ವೃತ್ತಿ ವಿಷಯಗಳಲ್ಲಿ ನೋಡಿದರೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು, ಇಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದೀನಿ, ವರ್ಕಿಂಗ್ ಅವರ್ಸ್ ಮೇಲೆ ಜಾಸ್ತಿ ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೀನಿ, ಯಾರೂ ನನ್ನ ಕಷ್ಟವನ್ನು ಗುರುತಿಸ್ತಾ ಇಲ್ಲ, ನನಗೆ ಸಿಗಬೇಕಾಗಿರುವಂತಹ ಅಡಿಷ್ನಲ್ ಬೆನಿಫಿಟ್ ಸಿಗ್ತಾ ಇಲ್ಲ, ಸವಲತ್ತುಗಳನ್ನು ನನಗೆ ಬರಬೇಕಾಗಿರುವಂತಹ ಸವಲತ್ತುಗಳು ಬೇರೆಯವರು ಪಾಲಾಗ್ತಾ ಇತ್ಯಾದಿ. ಎಷ್ಟೇ ಕಷ್ಟ ಬಿದ್ರೂ ಕೂಡ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಅದು ಕಷ್ಟಕ್ಕೆ ತಕ್ಕ ಫಲ ನಿರೀಕ್ಷೆ ಮಾಡುವುದು, ಆದರೆ ನಿರೀಕ್ಷೆ ಮಾಡುವಂತಹ ಸಂದರ್ಭ ಇಲ್ಲಿ ಈ 3 ತಿಂಗಳ ಕಾಲದಲ್ಲಿ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಫಲಗಳು ಸಿಗ್ತಾ ಇದ್ದಿದ್ರೂ ಕೂಡ, ಬಟ್ ಈ ಟೈಮಲ್ಲಿ ನೀವು ಮಾಡುವಂತಹ ವಿದೇಶಿ ಪ್ರಯತ್ನಗಳು, ಉನ್ನತ ವಿದ್ಯಾವಕಾಶಗಳಿಗೋಸ್ಕರ, ಉದ್ಯೋಗ ಅವಕಾಶಗಳ ಮುಖಾಂತರ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇದ್ದರೆ ಮಾತ್ರ ತುಂಬ ಅದ್ಭುತವಾಗಿ ಲಗ್ನದಲ್ಲಿ ಗುರು ಬಂದಾಗ ಕಟಕ ರಾಶಿಯವರಿಗೆ ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ. ಸುನಾಯಾಸವಾಗಿ ಯಾವುದೇ ಕಷ್ಟಗಳಿಲ್ಲದೆ, ಯಾವುದೇ ಅವಾಂತರಗಳಿಲ್ಲದೆ ನೀವು ವಿದೇಶಿ ಪ್ರಯತ್ನಗಳನ್ನು ಮಾಡಬಹುದು. ಇನ್ನು ಅದ್ಭುತವಾಗಿರುವಂತಹ ಕಾಲ ಗುರು ಧನಸ್ಥಾನಕ್ಕೆ, ಕುಟುಂಬ ಧನಸ್ಥಾನಕ್ಕೆ ಬಂದಿರುವಂತಹ ಸಮಯ ಅಕ್ಟೋಬರ್ 31ರಿಂದ ಡಿಸೆಂಬರ್ 8ವರೆಗೂ, ಈ ವರ್ಷದ ಕೊನೆಯವರೆಗೂ ಕೂಡ ಎಕ್ಸಲೆಂಟ್ ಆಗಿರುತ್ತೆ ನೋಡಿ. ಧನಲಾಭ ನಿಮಗೆ ಈ 9 ತಿಂಗಳ ಕಾಲ ಏನು ಕಷ್ಟ ಬಿದ್ದಿದ್ದೀರೋ ಅದಕ್ಕೆ ತಕ್ಕ ಫಲವನ್ನು ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರೋ, ವಿವಿಧ ಮಾರ್ಗಗಳ ಮುಖಾಂತರವನ್ನು ಅದರಿಂದ ಆದಾಯ ಪಡೆಯುವುದಾಗಿರ್ಬೋದು, ಆಕಸ್ಮಿಕ ಧನಲಾಭ ಉಂಟಾಗುವುದಾಗಿರಬಹುದು, ಆರೋಗ್ಯ ಸಮಸ್ಯೆಗಳಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದರಿಂದ ಸುಧಾರಣೆ ಆಗುವುದಾಗಿರ್ಬೋದು, ಸಾಲದಿಂದ ಮುಕ್ತಿ ಸಿಗೋದಾಗಿರಬಹುದು, ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಒಂದು ಸ್ಟೆಪ್ ಅಂದರೆ ಕಳೆದ ತಿಂಗಳನ್ನು ಕಂಪೇರ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಹಂತವಾಗಿ ಈ ಫಿನಾನ್ಷಿಯಲಿ ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡೋದಕ್ಕೆ, ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ, ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಶತ್ರುಗಳ ಮೇಲೆ ಗೆಲುವನ್ನು ಸಾಧಿಸೋದಕ್ಕೆ ಈ ಸಂದರ್ಭ ಅದ್ಭುತವಾಗಿರುತ್ತೆ. ಈ ಸಂದರ್ಭದಲ್ಲಿ ಕೆಲವೊಂದು ಗಣ್ಯ ವ್ಯಕ್ತಿಗಳು, ಮುಖ್ಯ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳ ಪರಿಚಯ ನಿಮಗೆ ಸಾಕಷ್ಟು ಅಭಿವೃದ್ಧಿಯನ್ನು ಮತ್ತು ಅವಕಾಶಗಳನ್ನು ಕೊಡುತ್ತೆ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಈ ಉದ್ಯೋಗ ಪ್ರಯತ್ನಗಳಾಗಿರ್ಬೋದು, ವಿವಾಹಾದಿ ಶುಭ ವಿಷಯಗಳಾಗಿರ್ಬೋದು, ಕುಟುಂಬ ಸ್ಥಾನಕ್ಕೆ ಗುರು ಅಲ್ವಾ, ಕುಟುಂಬದಲ್ಲಿ ಶುಭ ಕಾರ್ಯಗಳಾಗಿರ್ಬೋದು, ಗೃಹ ನಿರ್ಮಾಣ ಅವಕಾಶಗಳಾಗಿರ್ಬೋದು, ನೀವು ಮಾಡುವಂತಹ ವೃತ್ತಿ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವುದು, ವ್ಯಾಪಾರಗಳಲ್ಲಿ ಅದ್ಭುತವಾಗಿರುತ್ತೆ, ಸಮಾಜದಲ್ಲಿ ಗೌರವವನ್ನು ನೀವು ಪಡೆಯಬಹುದು. ಈ ವರ್ಷ ನಿಮಗೆ ಎಕ್ಸಲೆಂಟ್ ಆಗಿ ಕೊನೆಯ 3 ತಿಂಗಳು ಮಾತ್ರ ಎಕ್ಸಲೆಂಟ್ ರಿಸಲ್ಟ್ ಗುರು ಪರಮಾತ್ಮ ಕೊಡ್ತಾ ಇರ್ತಾರೆ. ಮತ್ತು ಈ ಪರ್ಟಿಕ್ಯುಲರ್ ರಾಶಿಗೆ, ಕಟಕ ರಾಶಿಗೆ ಶನಿ ಪರಮಾತ್ಮನ ಈ ಭಾಗ್ಯ ಸಂಚಾರ ಅನ್ನೋದು ನೋಡಿದ್ರೆ ಅನುಕೂಲವಾಗಿದೆ ಇರುತ್ತೆ. ಉನ್ನತವಾಗಿರುವಂತಹ ಉತ್ತಮ ರೀತಿಯಲ್ಲಿ ಅವಕಾಶಗಳು, ಪ್ರಮುಖ ವ್ಯಕ್ತಿಗಳ ಮುಖಾಂತರ ಗುರುಬಲದಿಂದ ಪ್ರಮುಖ ವ್ಯಕ್ತಿಗಳ ಪರಿಚಯ, ಅವರಿಂದ ಕೆಲವೊಂದು ಅವಕಾಶಗಳು, ಆ ಬಂದಿರುವಂತಹ ಅವಕಾಶಗಳನ್ನು ನೀವು ಎಷ್ಟು ನಿಷ್ಠೆಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಡೆಡಿಕೇಶನ್ಲಿಂದ ಅದನ್ನು ನೀವು ಉಪಯೋಗಿಸ್ಕೊಳ್ತೀರಾ ಅನ್ನೋದಿದೆ. ಧನಯೋಗ ಅನ್ನೋದು ಶನಿ ಪರಮಾತ್ಮ ನಿಮಗೆ ನೀಡ್ತಾ ಇರ್ತಾರೆ. ವಿದೇಶಿ ಯೋಗ ಈ ವರ್ಷದಲ್ಲಿ ಕಟಕ ರಾಶಿಯವರು ವಿದೇಶಿ ಪ್ರಯಾಣ ಆಗಿರಬಹುದು, ವಿದೇಶದಲ್ಲಿ ವೃತ್ತಿ ಉದ್ಯೋಗ ಪ್ರಯತ್ನಗಳಾಗಿರ್ಬೋದು ಅನುಕೂಲವಿರುತ್ತೆ. ಆದರೆ ಶನಿ ಪರಮಾತ್ಮ ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ಸಿನ ಅಧಿಪತಿ ಚಂದ್ರನಾಗಿರುವುದರಿಂದ ಕೆಲವೊಂದು ವ್ಯಕ್ತಿಗಳ ವರ್ತನೆ, ಕೆಲವೊಂದು ವ್ಯಕ್ತಿಗಳ ನಿಮಗೆ ನೀಡುವಂತಹ ಈ ಕಿರುಕುಳ ಅನ್ಬೋದು, ಅಥವಾ ಆ ವ್ಯಕ್ತಿಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ಮಾನಸಿಕ ಆತಂಕ, ಅದರಿಂದ ಕೋಪ, ಅಸಹನೆ ಇತ್ಯಾದಿ ವಿಷಯಗಳು ಆಗುವುದಕ್ಕೆ ಈ ಶನಿ ಪರಮಾತ್ಮರು ಭಾಗ್ಯದಲ್ಲಿದ್ದು ಈ ರೀತಿ ಇರುತ್ತೆ. ಆದರೆ ಧೈರ್ಯದಿಂದ ಇವುಗಳನ್ನು ನೀವು ಈ ಫೇಸ್ ಮಾಡಿದ್ರೆ, ಅಂದರೆ ಇಂತಹ ವ್ಯಕ್ತಿಗಳನ್ನು ನೀವು ಕೆಲವೊಂದು ವಿಷಯಗಳಲ್ಲಿ ನಿಮ್ಮದೇ ಆದಂತಹ ಒಳ್ಳೆಯತನದಿಂದ ಈ ವ್ಯಕ್ತಿಗಳ ಜೊತೆಗೆ ಮಾತಿನ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಕನ್ವಿನ್ಸ್ ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಅಂತಹ ಸಂದರ್ಭಗಳು ಬರುವಂತಹ ಸಂದರ್ಭ ಬಂದಾಗ ಆ ಪ್ರದೇಶಕ್ಕೆ ದೂರ ಹೋಗುವುದು ಅನುಕೂಲವಾಗಿರುತ್ತೆ.
ಆದರೆ ರಾಹು ಕೇತು ಈ ವರ್ಷ ಕಟಕ ರಾಶಿಗೆ ಅಷ್ಟು ಅನುಕೂಲ ಸ್ಥಾನ. ಯಾಕಂದರೆ ನೋಡಿ, ಆಲ್ಮೋಸ್ಟ್ ಡಿಸೆಂಬರ್ವರೆಗೂ ಕೂಡ ಅಷ್ಟಮ ಸ್ಥಾನದಲ್ಲಿ ರಾಹು ಕೇತು ಇರೋದರಿಂದ ಎಷ್ಟು ಹಾರ್ಡ್ ವರ್ಕ್ ಆಗಬೇಕು ಅಂದರೆ ಈ ನೀವು ಏನಾದರೂ ಒಂದು ಪ್ರಯತ್ನ ಸಫಲವಾಗಬೇಕು, ಕೈ ಹಿಡಿರುವಂತಹ ವಿಷಯಗಳು ನಿಮಗೆ ಅನುಕೂಲವಾಗಬೇಕು ಅಂದರೆ ಎಕ್ಸ್ಟ್ರೀಮ್ಲಿ ಎಫರ್ಟ್ ಆಗಬೇಕಾಗಿರುತ್ತೆ. ಎಷ್ಟು ಆತಂಕ ಅಡ್ಡಿ ಏನಾದರೂ ಮಾತುಗಳು ಅಂದ್ರೂ, ನಿರುತ್ಸಾಹ ಬರುವಂತಹ ಅಥವಾ ಡಿಮೋಟಿವೇಟ್ ಮಾಡಿದ್ರೂ, ಡಿಸ್ಕರೇಜ್ ಮಾಡಿದ್ರೂ ಕೂಡ ನೀವು ಹಠವನ್ನು ಛಲವನ್ನು ಬಿಡದೆ ನಿಮ್ಮ ವೃತ್ತಿ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಮುಂದುವರಿಕೆ ಆಗಬೇಕಾಗಿರುತ್ತೆ. ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳೇ, ನೀವು ಎಷ್ಟು ಕಷ್ಟ, ನೀವು ಇನ್ ಕೇಸ್ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಥವಾ ಮುಖ್ಯವಾಗಿರುವಂತಹ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ವರ್ಷ ನೀವು ಉತ್ತಮ ರೀತಿಯಲ್ಲಿ ಬೇರೆ ಕಡೆ ಫೋಕಸ್ ಹೋಗದೆ ಅತ್ಯುತ್ತಮ ಕಾನ್ಸಂಟ್ರೇಷನ್ನಿಂದ, ಗುರುಗಳ ಮಾರ್ಗದರ್ಶನದಿಂದ, ಹಿರಿಯರ ತಾಯಿ ತಂದೆಯ ಆಶೀರ್ವಾದದಿಂದ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಫಲಗಳನ್ನು ಪಡೆಯಬಹುದು. ಏನೋ ಬರುತ್ತೆ, ನನಗೆಲ್ಲ ಗೊತ್ತು, ಆಟೋಮೆಟಿಕ್ಕಾಗಿ ಎಲ್ಲ ಅದೃಷ್ಟ ಹುಡುಕಿ ಬರುತ್ತೆ, ಇಲ್ಲ. ಸೊ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಕಷ್ಟಪಡಬೇಕಾಗಿರುತ್ತೆ. ಮಾನಸಿಕವಾಗಿ, ಶಾರೀರಿಕವಾಗಿ ಈ ವರ್ಷ ಈ ರಾಹುಕೇತುವಿನ ಮುಖಾಂತರ ಕೆಲವೊಂದು ಸಂದರ್ಭಗಳಲ್ಲಿ ಒತ್ತಡ ಅನ್ನೋದಿರುತ್ತೆ. ಸ್ವಲ್ಪ ಎಷ್ಟೇ ಸಾಧನೆ ಮಾಡಿದ್ರು ಇನ್ನೂ ಪಡೆಯಬೇಕಾಗಿತ್ತು, ಬಂದಿರುವಂತಹ ಆದಾಯ ಸರಿ ಹೋಗ್ತಾ ಇಲ್ಲ, ಮಾಡಿರುವಂತಹ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಎಷ್ಟು ಪರ್ಫೆಕ್ಷನ್ ಇದ್ರೂ ಕೂಡ ಏನೋ ಒಂದು ಅಸಂತೃಪ್ತಿ ಅನ್ನೋದು ಕಾಡ್ತಾ ಇರುತ್ತೆ. ಸೊ ಆದ್ದರಿಂದ ಈ ರಾಹುಕೇತುಗಳ ಅನುಗ್ರಹ ಪ್ರಭಾವ ಈ ರೀತಿ ಇರುತ್ತೆ. ಇನ್ನು ಗ್ರಹಗಳಲ್ಲಿ ರಾಜ ಆದಿತ್ಯ, ರವಿ, ಸೂರ್ಯನ ಅನುಗ್ರಹ ನೋಡಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕಟಕ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ರಾಜಯೋಗವನ್ನು, ಅದೃಷ್ಟ ಯೋಗವನ್ನು ನೀಡ್ತಾ ಇದ್ದಾರೆ. ಈ ಸಂದರ್ಭಗಳಲ್ಲಿ ಏನಾದರೂ ನೀವು ಪ್ರಮುಖವಾಗಿರುವಂತಹ ಕೆಲವೊಂದು ವಿಷಯಗಳನ್ನು ಆರಂಭ ಮಾಡೋದು, ಪ್ರಯತ್ನಗಳು ಮಾಡೋದಾದರೆ ಎಕ್ಸಲೆಂಟ್ ರಿಸಲ್ಟ್ ರವಿ ನೀಡ್ತಾ ಇರ್ತಾರೆ. ಅದು 3 ವಿಭಿನ್ನವಾಗಿರುವಂತಹ ಸಂದರ್ಭಗಳು ರವಿ ಅದ್ಭುತ ರೀತಿಯಲ್ಲಿ ನಿಮಗೆ ರಾಜಯೋಗ ನೀಡ್ತಾ ಇರ್ತಾರೆ. ಅದು ಯಾವ ಸಂದರ್ಭ ಅಂದರೆ ಏಪ್ರಿಲ್ 17ರಿಂದ ಜೂನ್ 17ರವರೆಗೂ 2 ತಿಂಗಳ ಕಾಲ ರವಿ ಮುಖ್ಯವಾಗಿ ನಿಮಗೆ ದಶಮ ಏಕಾದಶ ಸ್ಥಾನಗಳಲ್ಲಿ ಇದ್ದು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಆದಾಯ ಹೆಚ್ಚಳವಾಗುವುದು, ಉನ್ನತ ರೀತಿಯಲ್ಲಿ ನೂತನ ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು, ಪ್ರಮೋಷನ್ಸ್ ಪಡೆಯಬಹುದು, ಹೊಸ ಪರಿಚಯಗಳ ಮುಖಾಂತರ ಹೊಸ ಯಶಸ್ಸುಗಳು ಪಡೆಯೋದಕ್ಕೆ ಮತ್ತು ನೀವು ಅಂದ್ಕೊಂಡಿರುವಂತಹ ಕೈ ಹಿಡಿದಿರುವಂತಹ ಕೆಲಸಗಳು ಸಕಾಲದಲ್ಲಿ ಪೂರ್ತಿ ಮಾಡಿ ನಿಮ್ಮ ಅಧಿಕಾರಿಗಳ ಮತ್ತು ನಿಮ್ಮ ಮೇಲಧಿಕಾರಿಗಳ ಪ್ರಶಂಸೆಗಳು ಪಡೆಯೋದಕ್ಕೆ ಈ ಟೈಮ್ ಒಳ್ಳೆಯದಿರುತ್ತೆ. ಸೊ ರವಿ ಅನುಗ್ರಹ ಇರೋದ್ರಿಂದ ನೀವು ಮಾಡುವಂತಹ ಕೆಲವೊಂದು ಗೌರ್ಮೆಂಟ್ ಕೆಲಸಗಳು, ಪೆಂಡಿಂಗ್ ಏನಾದರೂ ರಿಜಿಸ್ಟ್ರೇಷನ್ಸು ಇತ್ಯಾದಿ ವಿಷಯಗಳಲ್ಲಿ ಏನಾದರೂ ಈ ಸಂದರ್ಭದಲ್ಲಿ ಅನುಕೂಲ, ದಶಮ ಏಕಾದಶದಲ್ಲಿ ರವಿ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಎಕ್ಸಲೆಂಟ್ ರಿಸಲ್ಟ್ಸ್ ನೀಡ್ತಾ ಇರ್ತಾರೆ. ಮತ್ತು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 17ರವರೆಗೂ ಕೂಡ ಒಂದು ರೀತಿ ಯೋಗ, ಸೂರ್ಯ ಭಗವಾನರು ಅನುಕೂಲವಾಗಿದ್ದಾರೆ. ತೃತೀಯ ಸ್ಥಾನಕ್ಕೆ ರವಿ ಆಗಮನ ಅನ್ನೋದು ಒಂದು ರೀತಿ ರಾಜಯೋಗವನ್ನು ನೀಡ್ತಾ ಇದ್ದಾರೆ. ಯಾವ ಕೆಲಸವನ್ನು ಕೈ ಹಿಡಿದರೂ ಯಾವುದೇ ಆತಂಕಗಳು, ಯಾವುದೇ ವಿಘ್ನಗಳು ಇಲ್ಲದೆ ಕಂಪ್ಲೀಟ್ ಮಾಡೋದಕ್ಕೆ, ಹೊಸ ವ್ಯಾಪಾರ ಪ್ರಯತ್ನಗಳು ಮಾಡೋದಕ್ಕೆ, ಹೊಸ ಅಕಾಡೆಮಿಕ್ ಇಯರ್ನ ಸ್ಟಾರ್ಟ್ ಮಾಡೋದಕ್ಕೆ, ಹೊಸ ವಿದ್ಯಾ ಅವಕಾಶಗಳನ್ನು ಪಡೆಯೋದಕ್ಕೆ ಈ ಸಂದರ್ಭ ರವಿ ತೃತೀಯ ಸ್ಥಾನದಲ್ಲಿ ಬಂದಾಗ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 17ರವರೆಗೂ ನಿಮಗೆ ಎಕ್ಸ್ಟ್ರಾರ್ಡಿನರಿಯಾಗಿ ರಿಸಲ್ಟ್ ಕೊಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು 3ನೇ ರಾಜಯೋಗವನ್ನು, ರವಿ ರಾಜಯೋಗವನ್ನು ನೀಡ್ತಾ ಇರುವಂತಹ ಡಿಸೆಂಬರ್ ತಿಂಗಳು ಅನುಕೂಲ ನೋಡಿ. ಇಲ್ಲಿ ಡಿಸೆಂಬರಲ್ಲಿ ಗುರು ದ್ವಿತೀಯ ಸ್ಥಾನ, ರಾಹು ಸಪ್ತಮ ಸ್ಥಾನ, ರವಿ ಅದ್ಭುತವಾಗಿ ಯೋಗಕಾರಕವಾಗಿ ನಿಮಗೆ ಎಂಟೈರ್ ಇಯರಲ್ಲಿ ಒಂದು ಅದ್ಭುತವಾಗಿರುವಂತಹ ಮಾಸ ಅಂದರೆ ಡಿಸೆಂಬರ್ ಮಾಸ ಆಗಿರುತ್ತೆ. ತುಂಬ ಅದ್ಭುತವಾಗಿರುತ್ತೆ. ಈ ಸಂದರ್ಭದಲ್ಲಿ ರೈತರಿಗೆ, ಕೃಷಿ ಮಾಡ್ತಾ ಇರುವಂತಹ ರೈತರಿಗೆ, ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ ಎಲ್ಲ ರೀತಿಯಲ್ಲಿ ಏನಾದರೂ ಲೋನ್ಸ್ ಕ್ಲಿಯರ್ ಮಾಡೋದಕ್ಕೆ, ಶತ್ರುಗಳ ನಾಶ, ಶತ್ರುಗಳ ಮೇಲೆ ಮೇಲ್ಗೈ ಸಾಧಿಸೋದಕ್ಕೆ, ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ವಿವಾಹಾದಿ ಶುಭ ಕಾರ್ಯಗಳಿಗೆ ಅನುಕೂಲವಾಗುವುದಕ್ಕೆ, ನೀವು ಮಾಡುವಂತಹ ಪ್ರಯತ್ನಗಳು ಯಶಸ್ವಿಯಾಗುವುದಕ್ಕೆ ಈ ಡಿಸೆಂಬರ್ ಮಾಸ 3ನೆಯ ದಶೆ ರವಿ ನೀಡ್ತಾ ಇರುವಂತಹ ಅದ್ಭುತ ರೀತಿಯಲ್ಲಿ ನಿಮಗೆ ಕೊಡ್ತಾ ಇರುವಂತಹ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಒಟ್ಟಾಗಿ ಈ ರವಿ ಅನುಕೂಲವಾಗಿ 3 ದಶೆಗಳಲ್ಲಿ ನಿಮಗೆ ಯೋಗವನ್ನು ನೀಡ್ತಾ ಇದ್ದಾರೆ. ರಾಹು ಕೊನೆಯ ಮಾಸದಲ್ಲಿ
ಗುರು ಅಂತ ಬಂದಾಗ ಅವರು ಕೊನೆಯ 3 ತಿಂಗಳು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರ್ತಾರೆ. ಮತ್ತು ಜೂನ್ವರೆಗೂ ನೀವು ಮಾಡಲೇಬೇಕಾಗಿರುವಂತಹ ಪರಿಹಾರಗಳಂದರೆ ಗುರು ಆರಾಧನೆ ಮಾಡಬೇಕು, ದತ್ತಾತ್ರೇಯ ದರ್ಶನ ದೇಗುಲವನ್ನು ದರ್ಶನ ಮಾಡೋದಾಗಿರ್ಬೋದು, ಶ್ರೀ ಗುರುರಾಯರ ದೇಗುಲವನ್ನು ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆಯೋದಾಗಿರ್ಬೋದು, ಗುರುವಾರದ ದಿನ ಕಡಲೆಕಾಳಿನ ದಿಂದ ಮಾಡಿರುವಂಥ ಆಹಾರ ಪದಾರ್ಥಗಳನ್ನು ನೀವು ದಾನವಾಗಿ ನೀಡುವುದರಿಂದ ಈ ಕೆಲವೊಂದು ಗುರುಬಲ ಅನ್ನೋದಾಗಿರುತ್ತೆ. ಅದೇ ರೀತಿ ಕಡಲೆಕಾಳು ಮತ್ತು ಅರಿಶಿಣ ವಸ್ತ್ರ ಈ 2 ವಿಷಯಗಳನ್ನು ನೀವು ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮಗೆ ಕಟಕ ರಾಶಿಯವರಿಗೆ ಗುರುಬಲ ಅನ್ನೋದು ಎಕ್ಸ್ಟ್ರೀಮ್ ಆಗಿ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾರೆ. ಆದ್ದರಿಂದ ನೀವು ಮಾಡುವಂತಹ ಪ್ರತಿಯೊಂದು ಧರ್ಮದ ಕೆಲಸ, ಒಳ್ಳೆಯ ಕೆಲಸ ನಿಮಗೆ ಅನುಕೂಲವಾಗಿರುತ್ತೆ. ಇನ್ನು ರಾಹು ಆರಾಧನೆಗೋಸ್ಕರ ಪ್ರತಿ ಅನುಗ್ರಹಕ್ಕೋಸ್ಕರ ಡಿಸೆಂಬರ್ವರೆಗೂ ಕೂಡ ಮುಖ್ಯವಾಗಿ ಶ್ರೀ ಮಹಾಗಣಪತಿ ಆರಾಧನೆ ಮಾಡುವುದರಿಂದ ಕೇತುವ ಅನುಗ್ರಹ ಸಿಗುತ್ತೆ. ಮುಖ್ಯವಾಗಿ ಪ್ರತಿ ಶುಕ್ರವಾರ ರಾಹುಕಾಲ ಸಮಯದಂದು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಮಧ್ಯೆ ಶ್ರೀ ದುರ್ಗಾ ದೇವಸ್ಥಾನ ಅಥವಾ ಅಮ್ಮನವರ ಶಕ್ತಿ ದೇವತೆ, ಗ್ರಾಮ ದೇವತೆ ಸ್ಥಾನದಲ್ಲಿ ಹೋಗಿ ನೀವು ದೀಪಾರಾಧನೆ ಮಾಡುವುದರಿಂದ, ಕುಂಕುಮಾರ್ಚನೆ ಮಾಡಿಸುವುದರಿಂದ ಆ ರಾಹುವಿನ ಅನುಗ್ರಹ ಕೂಡ ನಿಮಗೆ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ತಿಳ್ಕೊಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.